ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡ್ತಾ ಇರ್ಬೋದು ಮಾರ್ನಿಂಗ್ ವೇವ್ಸ್ ಯಾವ ಥರ ಇದೆ ಅಂತ. ಮಳೆ ಕೂಡ ಬರ್ತಾ ಇರಲಿಲ್ಲ. ಮಳೆ ಬರ್ತಾ ಇದ್ದರೆ ಸ್ವಲ್ಪ ಸಮಾಧಾನ, ಯಾಕೆಂದರೆ ಮಕ್ಕಳು ಕೂಡ ಆರಾಮಾಗಿ ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ಬೋದು ಅಂತ. ಆದರೆ ಮಳೆ ಬಂತು ಅಂತ ಹೇಳಿದ್ರೆ ಮಳೆಯಲ್ಲೇ ಹೋಗೋದು ಬರೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮಳೆ ಸ್ವಲ್ಪ ಸ್ವಲ್ಪ ಹನಿ ಹನಿ ಬರ್ತಾ ಇತ್ತು. ಬಟ್ಟೆ ಕೂಡ ಒಣಗೋದಿಲ್ಲ. ಮಳೆ ಬಂತು ಅಂದರೆ ಬರದೇ ಇದ್ರೂ ಕಷ್ಟ, ಬಂದ್ರೂ ಕಷ್ಟ. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತೀವಲ್ಲ, ಹಾಗಾಗಿ ಇಲ್ಲಿ ಕೃಷ್ಣಾ ನದಿ ಕೂಡ ತುಂಬಿ ಎಲ್ಲ ನಿಮಗೆ ಗೊತ್ತಿರ್ಬೋದು, ಟಿ ವಿಲೆಲ್ಲ ನೋಡ್ತಿದ್ದೀರಾ ಎಷ್ಟೊಂದು ಅನಾಹುತಗಳಾಗಿದೆ ಅಂತ. ಅದೆಲ್ಲ ಬೇಗ ಸರಿ ಹೋಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಹಾಗೆಯೇ ನೋಡ್ತಾ ಇದ್ದೀರಲ್ವ ವೇವ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡಲಿಕ್ಕೂ ಕೂಡ ಇಲ್ಲಿ ರವೆನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹುರಿದ್ಬಿಟ್ಟು. ಇಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಈ ಥರ ತರಕಾರಿ ಉಪ್ಪಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ಉಳಿದ್ರೂ ಕೂಡ ಮಧ್ಯಾಹ್ನಕ್ಕೂ ಕೂಡ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸಾದಾ ಉಪ್ಪಿಟ್ಟು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ, ಬಟ್ ಆದರೆ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ. ಈ ಥರ ಉಪ್ಪಿಟ್ಟು ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಗೊಂಬೆ ಕೂಡ ನಾನು ಫುಡ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ಅವಳಿಗೂ ಆಗುತ್ತೆ ತರಕಾರಿಗಳ ಜೊತೆ ಮಾಡಿದ್ರೆ ಅಂತೇಳಿ ಮಾಡ್ತಾಯಿದ್ದೀನಿ. ಅವನಿಗೂ ಕೂಡ ಲಂಚ್ ಬಾಕ್ಸಿಗೆ ಬೇಕಾಗತ್ತೆ ಅಲ್ವಾ. ಲಂಚ್ ಬಾಕ್ಸಿಗೆ ಬೇರೆ ಬೇರೆ ರೊಟ್ಟಿ ಏನಾದರೂ ಮಾಡ್ತಾಯಿದ್ದೆ, ಆದರೆ ಇವತ್ತು ಉಪ್ಪಿಟ್ಟೆ ತೊಗೊಂಡೋಗ್ತಾನೆ ಅಂತೇಳಿ ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಪೂರ್ತಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಉಪ್ಪಿಟ್ಟು ರೆಸಿಪಿ, ಖಂಡಿತ ಹೋಗಿ ಚೆಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಹಾಗೆ ರಜತ್ ಕೂಡ ಅಲ್ಲಿ ರೆಡಿ ಆಗ್ತಾಯಿದ್ದ. ಗೊಂಬೆ ಕೂಡ ವಾಕರಲ್ಲಿ ಆಟ ಆಡ್ತಾಯಿದ್ಲು. ಅವಳು ಇರೋದ್ರಿಂದ ನನಗೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ, ಅವಳು ಎದ್ದಳೋ ಅಷ್ಟರಲ್ಲಿ ಕೆಲಸ ಮಾಡ್ಕೋಬೇಕಾಗತ್ತೆ. ಎದ್ಲು ಅಂತ ಹೇಳಿದ್ರೆ ಅವನಿದ್ರೆ ಹೇಗೋ ಮೇಂಟೈನ್ ಮಾಡ್ಕೊಳ್ತಾನೆ. ಪಾಪ ಅವನಿಗೂ ಕೂಡ ತುಂಬಾ ಇದಾಗುತ್ತೆ, ರಜತಕ್ಕೂ ಕೂಡ. ಯಾಕೆಂದರೆ ನನಗೆ ಅನಿವಾರ್ಯತೆ, ಅವನಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗಿರೋದು. ಅವ್ನು ಸ್ವಲ್ಪ ನೋಡ್ಕೊಳ್ಳೋದ್ರಿಂದ ನನಗೆ ಇದಾಗುತ್ತೆ. ಅವರಿಬ್ಬರು ಚಿಕ್ಕವರೇ ಆಗಿರೋದ್ರಿಂದ ಸ್ವಲ್ಪ ಅವನಿಗೂ ಕೂಡ ಅತಿ ಸ್ಟ್ರೆಸ್ ಆಗಿ ನಾನು ಇದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅವನಾಗಿಯೇ ನಾನು ನೋಡ್ಕೊಳ್ತೀನಿ ಹೋಗಿ ಅಂತ ಹೇಳಿದ್ರೆ ಮಾತ್ರ ನಾನು ಅವನ ಹತ್ರ ಬಿಡ್ತೀನಿ. ಏಕೆಂದರೆ ಅವನಿಗೂ ಆಟ ಆಡೋ ವಯಸ್ಸಲ್ವ, ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಅಂತ ಇದು ಮಾಡ್ತಾನೆ. ಅವನಿಗೆ ಟೆಸ್ಟ್ ಇರೋದ್ರಿಂದ ಅವನು ಓದ್ಕೊಳ್ತಾ ಇದ್ದ, ಅವಳು ಆಟ ಆಡ್ತಾಯಿದ್ಲು. ಬಟ್ ನಮಗೆ ಭಯ, ಅವಳು ಎಲ್ಲಾದರೂ ಹೋಗಿ ವಾಕರ್ನ ದಡ್ಡಂತ ಬಡಿಸ್ಬಿಡ್ತಾಳೆ. ಹಾಗಾಗಿ ಅವಳಿಗೆ ತಲೆಗೆಲ್ಲ ಪೆಟ್ಟಾದರೆ ಕಷ್ಟ ಅಂತ ಹೇಳ್ಬಿಟ್ಟು ಅವನಿಗೆ ಕಾವಲಾಗಿ ಇರು ಅಂತ ಹೇಳ್ಬಿಟ್ಟು ಅಲ್ಲೇ ಕೂರಿಸಿದ್ದೆ. ಹಾಗೆ ನೋಡ್ಕೊಳ್ತಾನೆ ಓದ್ಕೊ ಅಂತ ಹೇಳ್ಬಿಟ್ಟು. ಅವಳು ಆದರೂ ಓದ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಮಕ್ಕಳಿದ್ರೇ ಹಾಗೆ ಅಲ್ವಾ, ಮನೇಲಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಂಗಂತೂ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೈಮು ಫಾಸ್ಟಾಗಿ ಹೋಗ್ತಾಯಿದೆ. ಎಷ್ಟು ಬೇಗ 8 ಮಂತ್ಸ್ ಆಯಿತು ಅನ್ನೋದೇ ಗೊತ್ತಾಗ್ತಾಯಿಲ್ಲ. 8 ಮಂತ್ಸ್ ರನ್ನಿಂಗಲ್ಲಿದೆ ಅವಳಿಗೆ ಇವಾಗ. ನಾನು 6 ಮಂತಿಂದನೂ ಸ್ವಲ್ಪ ಫುಡ್ಡನ್ನು ಸ್ಟಾರ್ಟ್ ಮಾಡಿದ್ದೆ. ಎಲ್ಲನೂ ತಿನ್ನಿಸ್ತೀನಿ, ಅದೇ ತಿನ್ನಿಸ್ಬೇಕು ಇದೇ ತಿನ್ನಿಸ್ಬೇಕು ಅಂತಿಲ್ಲ. ನಾನು ಏನು ಅಡುಗೆ ಮಾಡ್ತೀನಿ ಎಲ್ಲನೂ ಕೂಡ ತಿಂತಾಳೆ. ಹಾಗೆ ರಾಗಿ ಸರಿನ ಸ್ವಲ್ಪ ಮೇಲೆ ರಾಗಿ ಸರಿನ ತಿನ್ನಿಸ್ತಾ ಇರ್ತೀನಿ. ಯಾಕೆಂದರೆ ಪೌಷ್ಟಿಕವಾಗಿರೋಂತಹ ಕಾಳುಗಳೆಲ್ಲನೂ ಹಾಕ್ಬಿಟ್ಟು ನಾವೇ ಮನೇಲಿ ಮಾಡಿರೋಂತಹ ರಾಗಿ ಮಾಲ್ಟು, ಹಾಗಾಗಿ ಅದನ್ನು ನಾನು ಯಾವಾಗಲೂ ತಿನ್ನಿಸ್ತಾನೆ ಇರ್ತೀನಿ. ಹಾಗೆ ಎಲ್ಲ ಫುಡ್ಗಳನ್ನು ನಾವೇನು ಊಟ ಮಾಡ್ತೀವೋ ಅದು ಎಲ್ಲನೂ ಕೂಡ ನಾನು ಅವಳಿಗೆ ಕೊಡ್ತಾ ಹೋಗ್ತೀನಿ. ಜಾಸ್ತಿ ತರಕಾರಿ ಕಾಳುಗಳನ್ನು ಹಾಕಿ ಮಾಡಿರೋಂಥ ಎಲ್ಲ ಫುಡ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಇಲ್ಲ, ಹಾಲು ಕೂಡ ಕಾಯ್ಲಿಕ್ಕಿಟ್ಟಿದ್ದೆ. ಅವನಿಗೆ ಸ್ವಲ್ಪ ಹಾಲನ್ನು ಬಿಸಿ ಹಾರ್ಲಿಕ್ಸ್ ಕೊಟ್ಟರೆ ಆಯಿತು ಅಂತ. ನಿಮಗೆ ಅವಳು ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತಾಳೆ ಅಂತ ಹೇಳಿದ್ರೆ, ಬರೀ ಫ್ರಿಜ್ಜು, ಟೇಬಲ್ಲು ಇದೇ ಸಂಧಿ ಮೂಲೆಯಲ್ಲೆಲ್ಲ ಹೋಗ್ತಾ ಇರ್ತಾಳೆ. ಹಾಗಾಗಿ ಅವಳದೇ ನನಗೆ ಭಯ ಆಗಿಬಿಟ್ಟಿದೆ. ಅವಳು ಇವಾಗ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಹಾಗೆಯೇ ಮಕ್ಕಳು ಮೈಂಡು ಚುರುಕಾಗಬೇಕು ಅಂತ ಹೇಳಿದ್ರೆ ನೀವು ಡೈಲಿ ಅವರಿಗೆ ಜಾಸ್ತಿ ಫೀಡ್ ಮಾಡಿಸಿ. ಆ್ಯಕ್ಚುಲಿ 1 ಇಯರ್ ತನಕನೂ ಚೆನ್ನಾಗಿ ಫೀಡ್ ಮಾಡಬೇಕು ಮಕ್ಕಳು. ಫೀಡ್ ಮಾಡಿದಾಗ ಮಾತ್ರ ಅವು ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ನನ್ನ ಮಗಳು ವೆಯ್ಟ್ ಗೇನಿಗೆ ನಾನು
ಹೇಳ್ತಾ ಇದ್ದೀನಲ್ವ, ನಾನು ಏನೂ ಮಾಡಿಲ್ಲ, ಚೆನ್ನಾಗಿ ಫೀಡ್ ಮಾಡಿಸ್ತೀನಿ. ಹಾಗೆ ನಾವೇನು ಮನೇಲಿ ಚೆನ್ನಾಗಿ ತರಕಾರಿಗಳು ಕಾಳುಗಳನ್ನು ಹಾಕಿ ಅಡುಗೆ ಮಾಡ್ತೀವಿ ಅದನ್ನೇ ಕೂಡ ಕೊಡ್ತಾ ಬನ್ನಿ. ಹಾಗೆ ಸ್ವಲ್ಪ ಜಾಸ್ತಿ ಸರ್ಲೆಕ್ಕು ಅಂಥದ್ದೆಲ್ಲ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡಿರೋಂತಹ ಮಾಲ್ಟು, ರಾಗಿ ಮಾಲ್ಟು, ಆಮೇಲೆ ಎಲ್ಲ ಕಾಳುಗಳನ್ನು ಹುರಿದ್ಬಿಟ್ಟು ಪೌಡ್ರು ಮಾಡಿಬಿಟ್ಟು ಅದರದ್ದು ಮುದ್ದೆನೂ ಕೂಡ ಮಾಡ್ತೀವಿ, ಅದನ್ನು ಕೂಡ ತಿನ್ನಿಸ್ತಾ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ, ಮೈಂಡ್ ಕೂಡ ಡೆವಲಪ್ ಆಗುತ್ತೆ. ಅವಳದು ಆ್ಯಕ್ಟಿವಿಟೀಸ್ ಅಂದರೆ ಟಿ ವಿಲಿ ನೋಡ್ಬಿಟ್ಟು ಯಾವುದು ಸಾಂಗ್ ಬರುತ್ತೋ ಅದಕ್ಕೆ ಅವಳೇನೆ ಕಾಲನ್ನು ಚೆನ್ನಾಗಿ ಸ್ಟೆಪ್ ಆಗ್ತಾ ಇರ್ತಾಳೆ. ತುಂಬಾ ಇದಾಗುತ್ತೆ. ಮಕ್ಕಳು ಅಂದರೆ ಹಾಗೆ ಅಲ್ವಾ, ಇವಾಗ 8 ಮಂತ್ಸ್ ಇದ್ದರೂ ಯಾವುದೇ ಒಂದು ಸೌಂಡ್ ಬರಲಿ ಬೇಗ ತಟ್ಟಂತ ನೋಡ್ತಾ ಇರ್ತಾಳೆ, ಇಲ್ಲೋ ಸೌಂಡ್ ಬಂತು ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಬಾಯ್ ಮೂಮೆಂಟ್ಸ್ ಮಾಡೋದಕ್ಕೆ ಹೋಗ್ತಾಳೆ. ಈ ಥರ ಎಲ್ಲ ಸಿಮ್ಟಮ್ಸ್ ಇರಬೇಕು. ಮೋಸ್ಟ್ಲಿ ಅವಳಿಗೆ 6 ಮಂತಿಂದನೇ ಆ ಥರ ಎಲ್ಲ ಮೂಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮಾತಾಡೋಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾಳೆ, ಅಪ್ಪ ಅಪ್ಪ ಅಂತ ಇರ್ತಾಳೆ. ಹಾಗೆ ಅಪ್ಪ ಅನ್ನೋದೇ ಫಸ್ಟು, ಹೆಣ್ಮಕ್ಳಿಗೆ ಅಪ್ಪನೇ ಅಲ್ವಾ ಪ್ರಪಂಚ, ಹಾಗಾಗಿ ಅಪ್ಪ ಅನ್ನೋದೇ ಅವಳಿಗೆ ಫಸ್ಟ್ ಬಂದಿದೆ. ನೋಡ್ತಾ ಇರ್ಬೋದು, ಡ್ಯಾನ್ಸ್ ಮಾಡು ಅಂತ ಹೇಳಿದ್ರೆ ಡ್ಯಾನ್ಸ್ ಕೂಡ ಮಾಡ್ತಾಳೆ. ತುಂಬಾ ಆ್ಯಕ್ಟಿವಿಟೀಸ್ ಇದೆ ಅವಳದು ಅಂತಲೇ ಹೇಳ್ಬೋದು. ಈ ಥರ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಮಕ್ಕಳಿಗೆ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತೇನಿಲ್ಲ, ಎಲ್ಲ ಫುಡ್ಗಳನ್ನು ಕೊಡಿ. ನಾನು ಎಲ್ಲನೂ ಕೂಡ ತಿನ್ನಿಸ್ತೀನಿ ಅವಳಿಗೆ. ಹಾಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮತ್ತು ಹಪ್ಪಳನ ಕೂಡ ಮಾಡಿದ್ದೆ. ಇಲ್ಲಿ ಅನ್ನ ಸಾಂಬಾರು ಸಿಹಿ ಪಲ್ಯ ಅಂತ ನಮ್ಮ ಹಳ್ಳಿ ಕಡೆಗಳಲ್ಲಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಇದು. ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಈ ರೆಸಿಪಿನ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಾಗೆ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ನ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ವೆಯ್ಟ್ ಮಾಡಿ. ಥ್ಯಾಂಕ್ ಯು.